ಇನ್ನು 3ನೇ ಕಾರ್ಡ್ ಬಂದು ಅವರ ರಿಲೇಶನ್ಶಿಪ್. ಇದು ಕಾರ್ಡ್ ಸ್ವಲ್ಪ ನನ್ಗೆ ಇಲ್ಲಿ 3 ಆಫ್ ಪೆಂಟಕಲ್ಸ್ ಅನ್ನುವಂತ ಕಾರ್ಡ್. ಇದನ್ನ ನೋಡಿದ್ರೇನು ನಿಮಗೆ ಗೊತ್ತಾಗತ್ತೆ ಇಲ್ಲಿ ಡಾರ್ಕ್ನೆಸ್ ಇದೆ. ಸೊ ಇಲ್ಲಿ ರಿಲೇಶನ್ಶಿಪ್ ಅಲ್ಲಿ ಸ್ಟ್ರಗಲ್ಸ್ ಬರುತ್ತೆ, ಕಮ್ಯುನಿಕೇಶನ್ ಪ್ರಾಬ್ಲಮ್ ಬರುತ್ತೆ, ನಿಮ್ಮಲ್ಲಿ ಶೇರಿಂಗ್ ಇರಲ್ಲ. ನಿಮ್ಮ ಫ್ಯಾಮಿಲಿನಲ್ಲಿ ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಹಸ್ಬೆಂಡ್ ವೈಫ್ ಇರ್ಬೋದು, ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಳುವಂತಹ ಒಂದು ಸ್ವಭಾವ ಈ ಟೈಮ್ ನಲ್ಲಿ ಇಲ್ಲದೆ ಹೋಗ್ಬೋದು. ಹಾಗಾಗಿ ಯಾರೋ ಒಬ್ಬ ನೆಗೆಟಿವ್ ಇನ್ಫ್ಲೂಯೆನ್ಸರ್ ನಿಮ್ಮ ಮನೆಯಲ್ಲಿ ಹೊಕ್ಕು ಥರ್ಡ್ ಪರ್ಸನ್ ಯಾರೋ ನಿಮ್ಮ ಇಬ್ಬರ ಸಂಬಂಧದ ನಡುವೆ, ನಿಮ್ಮ ಲವ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಅಥವಾ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಮಧ್ಯದಲ್ಲಿ ಯಾರೋ ಒಬ್ರು ಬಂದು ನಿಮ್ಮ ರಿಲೇಶನ್ಶಿಪ್ಗೆ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಯುವರ್ ರಿಲೇಶನ್ಶಿಪ್. ಇನ್ನು 4ನೇದು ಬಂದು ಜಾಬ್ ಕೂಡ ಇಲ್ಲಿ ಪಾಸಿಟಿವ್ ಆದಂತಹ ಕಾರ್ಡ್ ಬಂದಿದೆ. ನೀವು ಸರಿಯಾದ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ರೆ ನಿಮಗೆ ಈ ಒಂದು 10 ದಿನದಲ್ಲಿ ನೀವು ಎಣಿಸಿದಂತಹ, ನೀವು ಎಕ್ಸ್ಪೆಕ್ಟ್ ಮಾಡಿದಂತಹ, ನೀವು ಬಯಸಿದಂತಹ ಜಾಬ್ ಸಿಗೋದಕ್ಕೆ ಅವಕಾಶ ಇರುತ್ತೆ. ಮೇಷರಾಶಿಯವರಿಗೆ ಸಾಕಷ್ಟು ಪಾಸಿಟಿವ್ ಇದೆ. ರಿಲೇಶನ್ಶಿಪ್ ವಿಚಾರದಲ್ಲಿ ಮಾತ್ರ ಯು ಶುಡ್ ಬಿ ಕೇರ್ಫುಲ್. ಎಸ್ ಮೇಡಮ್. ಇನ್ನ ಕಡೆ ಕಾರ್ಡ್ ಗೈಡೆನ್ಸ್ ಕಾರ್ಡ್ ನ ನೋಡೋಣ ಹೇಗೆ ಬರುತ್ತೆ ಅಂತ ನೋಡ್ಕೊಂಡು ಮುಂದೆ ನಾವು ಹೋಗೋಣ ನೆಕ್ಸ್ಟ್ ರಾಶಿಗೆ. ಸೊ ಮೇಷ ರಾಶಿಯವರಿಗೆ ಈಗ ಗೈಡೆನ್ಸ್, ಏಂಜಲ್ ಗೈಡೆನ್ಸ್ ಏನ್ ಕೊಡುತ್ತೆ ಅಂತ ನೋಡೋಣ. ಓಕೆ. ಇಲ್ಲಿ 1 ವರ್ಷ ಕಾಲ, 1 ವರ್ಷ ಅನ್ನುವಂಥ ಕಾರ್ಡ್, ಒಂದು ಗೈಡೆನ್ಸ್ ಬಂದಿದೆ. ನೀವ್ ಯಾವ್ದೇ ಕೆಲಸ ಮಾಡಕ್ ಹೋಗ್ತಾ ಇದ್ರು 1 ವರ್ಷ ಪೇಶನ್ಸ್ ಇಂದ ಇರಬೇಕು ಅನ್ನುವಂಥ ಒಂದು ಗೈಡೆನ್ಸ್ ಈ ಕಾರ್ಡ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ. ಈಗ ನವೆಂಬರ್ ಮಂತ್ ಬಂದಿದೆ, ನವೆಂಬರ್ ರೀಡಿಂಗ್ ಮಾಡ್ತಾ ಇದೀವಿ. ಸೊ ಇಲ್ಲಿಂದ ಇನ್ನು 1 ವರ್ಷ ಕಾಲ ನೀವು ಸ್ವಲ್ಪ ಪೇಶನ್ಸ್ ಇಟ್ಕೊಂಡು ಯಾವ್ದೋ ಒಂದು ಕೆಲ್ಸಕ್ಕೆ ವೇಟ್ ಮಾಡ್ಬೇಕು. ಆ ಕೆಲ್ಸ ಆಗೋದಕ್ಕೆ ನೀವು ಕಾಯ್ಬೇಕಾಗತ್ತೆ ಅಂತ ಹೇಳಿ ಮೇಷರಾಶಿ.